ಸ್ವಲ್ಪ ತೊಳ್ಕೊಂಬಿಡೋಣ. ನೋಡಿ ಇಲ್ಲಿ ಕ್ಯಾರೆಟ್ ಗಣೇಶನ್ ತರ ಐತೆ. ಇವಾಗ ಮನೆಗೆ ಹೋಗಿ ಈ ಕ್ಯಾರೆಟ್ಸ್ನಲ್ಲಿ ಕ್ಯಾರೆಟ್ ಹಲ್ವಾನ ಮಾಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರೀನಿಸ್ ಬಸ್. ದೀಪಾವಳಿ ಹಬ್ಬ ಇರೋದ್ರಿಂದ ಮನೆಯಲ್ಲಿ ಸ್ವೀಟ್ ಮಾಡಬೇಕು ಅಂತ ಅನಿಸ್ತು. ಕ್ಯಾರೆಟ್ ಕಿತ್ಕೊಂಡ್ಬಂದ್ವಲ್ಲ, ಅದರಲ್ಲಿ ಒಂದು ಐಡಿಯಾ ಹೊಳಿತು. ಅದೇ ಕ್ಯಾರೆಟ್ ಹಲ್ವಾ. ಇವಾಗ ಬೇಗನೆ ಮಾಡೋಕ್ಕೆ ಶುರು ಮಾಡೋಣ, ಬನ್ನಿ. ಗ್ಯಾಸ್ ಹಚ್ಕೊಂಡ್ಬಿಡೋಣ. ಮೊದಲು ಇವಾಗ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಇದಕ್ಕೆ ನಾವು ಹಾರ್ವೆಸ್ಟ್ ಮಾಡಿದ್ವಲ್ಲ ಆ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಇದನ್ನ ಹಾಕೋಣ. ಇದನ್ನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಇವಾಗ ಇದು ಸ್ವಲ್ಪ ಹುರ್ಕೊಂಡಾಯ್ತು. ಇದಕ್ಕೆ ಸಕ್ಕರೆನ ಆಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಕರಗಿದೆ. ಇದಕ್ಕೆ ಸ್ವಲ್ಪ ಹಾಲನ್ನ ಆಡ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇದು ಬೆಂದ್ಬಿಟ್ರೆ ಕ್ಯಾರೆಟ್ ಹಲ್ವಾ 5 ನಿಮಿಷನೂ ಆಗಿಲ್ಲ, ಬೇಗನೆ ರೆಡಿ ಆಗೋಯ್ತು. ಹಾಲಲ್ಲೆಲ್ಲನೂ ಕ್ಯಾರೆಟ್ ಹೀರ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಹಾಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬಿಡೋಣ. ಏಲಕ್ಕಿ ಪುಡಿ ಫುಲ್ ಬ್ಲೆಂಡ್ ಆಗ್ಬೇಕಿದ್ರೆ ಕ್ಯಾರೆಟ್ ಜೊತೆ. ತುಪ್ಪದ ಘಮ, ಕ್ಯಾರೆಟ್ ಘಮ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ರೆ ಹೇಳಕ್ಕಾಗ್ತಲ್ಲ, ಅಷ್ಟು ಚೆನ್ನಾಗಿ ಬರ್ತಿದೆ. ನಾರ್ಮಲ್ ಆಗಿ ನಾವು ಅಂಗಡಿನಲ್ಲಿ ತಗೊಂಬರೋ ಕ್ಯಾರೆಟಲ್ಲಿ ಹಲ್ವಾ ಮಾಡಿದ್ರೆ ಅಷ್ಟೊಂದು ಘಮನೇ ಬರಲ್ಲ ಕ್ಯಾರೆಟು. ಆದರೆ ನಮ್ಮ ಮನೆಯಲ್ಲಿ ಬೆಳೆದಿರೋದು ನಾಟಿ ಕ್ಯಾರೆಟು, ಅದಂತೂ ಸಖತ್ತಾಗಿ ಘಮ ಬರ್ತಿದೆ. ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಟೇಸ್ಟ್ ನೋಡಿ ನೀವು ಸ್ವಲ್ಪ. ಹೆಂಗಿದೆ? ಚೆನ್ನಾಗಿದೆಯಾ ಟೇಸ್ಟು? ಕ್ಯಾರೆಟ್ ಹಲ್ವಾನ ಸರ್ವ್ ಮಾಡ್ಕೊಂಬಿಡೋಣ. ಹಲ್ವಾ ರೆಡಿ ಆಗಿದೆ. ನನಗಂತೂ ಇದನ್ನು ಮಾಡಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ನೋಡಿ ಖುಷಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬಾಯ್.